ಮಾನ್ವಿ ಇದು ಆನ್ಲೈನ್ ಗೇಮಿಂಗಲ್ಲಿ ದುಡ್ಡು ಎಸ್ ಡಿಸೆಂಬರ್ 12ನೇ ತಾರೀಕಲ್ಲಿ ನಮ್ಮ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಒಂದು ಆನ್ಲೈನ್ ಗೇಮಿಂಗ್ ಸಂಬಂಧಪಟ್ಟಂಗೆ ಒಂದು ಪ್ರಕರಣ ದಾಖಲಾಗಿದೆ. ಇದರ ಅವಧಿ 2 ಜೂನ್ 24ರಿಂದ 1 ನವಂಬರ್ 25ವರೆಗಿದೆ. ಇದರ ಫಿರ್ಯಾದಿದಾರರು ಒಂದು ಖಾಸಗಿ ಕಂಪ್ನಿಯಲ್ಲಿ ಉದ್ಯೋಗಿ ಮತ್ತು ಇನ್ಸ್ಟಾಗ್ರಾಮ್ ಬಳಸೋದು ರೂಢಿ ಇರುತ್ತೆ ಅವ್ರಿಗೆ. ಇನ್ಸ್ಟಾಗ್ರಾಮ್ ಬಳಸಬೇಕಾದ್ರೆ ರೀಲ್ಸ್ ಬರ್ತದೆ. ಆ ರೀಲ್ಸ್ ಓಪನ್ ಮಾಡಿದಾಗ ಯಾವುದೋ ಒಂದು ಲಿಂಕ್ ಓಪನ್ ಮಾಡಿದಾಗ ಅದು ಮತ್ತೆ ಎಲ್ಲೋ ಒಳಗಡೆ ಕರ್ಕೊಂಡು ಹೋಗುತ್ತೆ. ಜೊತೆಗೆ ಅದು ಹೆಂಗೆ ಕೇಳ್ತಂಗೆ ಹಣ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಒಂದು 30 ಲಕ್ಷದಷ್ಟು ನಷ್ಟ ಮಾಡ್ಕೊಳ್ತಾರೆ. ಆಮೇಲೆ ಗೊತ್ತಾಗಿದೆ ಇದು ಫ್ರಾಡ್ ಮತ್ತು ಆನ್ಲೈನ್ ಅಂತ. ಮತ್ತೆ ಬಂದು ನಮ್ಮಲ್ಲಿ ದೂರು ದಾಖಲು ಮಾಡಿದ್ದಾರೆ. ಈ 30 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಅಷ್ಟೇ ಮಾಡಿದ್ದಾರೆ ಅಥವಾ ಇನ್ನೂ ಜಾಸ್ತಿ? ಅಲ್ಲ, ಇನ್ನೂ ಜಾಸ್ತಿ ಇರ್ಬೋದು, ತನಿಖೆಯಲ್ಲಿ ಗೊತ್ತಾಗಬೇಕು ಅಷ್ಟೇ. ಈಗ ಎಷ್ಟು ಮಾಡಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಕ್ರೈಮ್ ನಂಬರ್ ಏನು ಸರ್? ಈಗ 30 ಲಕ್ಷ ಹೋಗಿದೆ ಅಂತ ಹೇಳ್ತಾರೆ. ಕ್ರೈಮ್ ನಂಬರ್ 21/25 ಡೇಟೆಡ್ 12/12/25. 30 ಲಕ್ಷ ಅಂತ ಹೇಳಿದ್ದಾರೆ ಸರ್. ಎಸ್. ಇವ್ರದ್ದು ಹಿನ್ನೆಲೆ ಏನಾದರೂ ಮಾಹಿತಿ ಏನಾದರೂ ದೂರ ಕೊಟ್ಟಿದ್ದಾರೆ? ಖಾಸಗಿ ಕಂಪನಿ ಅಂತ ಹೇಳಿದ್ದಾರೆ. ಮತ್ತು ಥ್ಯಾಂಕ್ ಯು. ಮಾನ್ವಿ ಇದು ಆನ್ಲೈನ್ ಗೇಮಿಂಗಲ್ಲಿ ದುಡ್ಡು ಎಸ್ ಡಿಸೆಂಬರ್ 12ನೇ ತಾರೀಕಲ್ಲಿ ನಮ್ಮ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಒಂದು ಆನ್ಲೈನ್ ಗೇಮಿಂಗ್ ಸಂಬಂಧಪಟ್ಟಂಗೆ ಒಂದು ಪ್ರಕರಣ ದಾಖಲಾಗಿದೆ. ಇದರ ಅವಧಿ 2 ಜೂನ್ 24ರಿಂದ 1 ನವಂಬರ್ 25ವರೆಗಿದೆ. ಇದರ ಫಿರ್ಯಾದಿದಾರರು ಒಂದು ಖಾಸಗಿ ಕಂಪ್ನಿಯಲ್ಲಿ ಉದ್ಯೋಗಿ ಮತ್ತು ಇನ್ಸ್ಟಾಗ್ರಾಮ್ ಬಳಸೋದು ರೂಢಿ ಇರುತ್ತೆ ಅವ್ರಿಗೆ. ಇನ್ಸ್ಟಾಗ್ರಾಮ್ ಬಳಸಬೇಕಾದ್ರೆ ರೀಲ್ಸ್ ಬರ್ತದೆ. ಆ ರೀಲ್ಸ್ ಓಪನ್ ಮಾಡಿದಾಗ ಯಾವುದೋ ಒಂದು ಲಿಂಕ್ ಓಪನ್ ಮಾಡಿದಾಗ ಅದು ಮತ್ತೆ ಎಲ್ಲೋ ಒಳಗಡೆ ಕರ್ಕೊಂಡು ಹೋಗುತ್ತೆ. ಜೊತೆಗೆ ಅದು ಹೆಂಗೆ ಕೇಳ್ತಂಗೆ ಹಣ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಒಂದು 30 ಲಕ್ಷದಷ್ಟು ನಷ್ಟ ಮಾಡ್ಕೊಳ್ತಾರೆ.